ನಮಸ್ಕಾರ. ನಾನಿವತ್ತು ಸೌತೆಕಾಯಿ ಪೂರಿ ಮತ್ತು ಕರೆ ಮಾಡುವುದು ಹೇಗೆ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಇದೆರಡನ್ನೂ ಮಾಡುವುದು 95% ಸೇಮ್ ಪ್ರೊಸೀಜರ್. ಸೊ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 ಬೌಲ್ ಅಕ್ಕಿಯನ್ನು ತೆಗೆದು ನೆನೆ ಹಾಕಿದ್ದೇನೆ. ಒಂದು 3ರಿಂದ 4 ತಾಸು ನೆನೆಬೇಕು. ಆವಾಗ ಚೆನ್ನಾಗಿ ನೈಸಾಗಿ ರುಬ್ಬಕ್ಕೆ ಬರುತ್ತೆ. ಒಂದು 4 ತಾಸು ನೆಂದಾದಮೇಲೆ ಅದನ್ನು ಕ್ಲೀನಾಗಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಆಮೇಲೆ ರಫಾಗಿ ಚಾಪ್ ಮಾಡಿರುವಂತಹ ಕುಕುಂಬರ್ ಪೀಸ್ಗಳನ್ನು ಹಾಕಬೇಕು. ಇದು ಮುಳ್ಳು ಸೌತೆಕಾಯಿ ಅಂತೀವಲ್ಲ, ಅದು ಮಾಮೂಲಿಯಾಗಿ ಪೇಟೆಯಲ್ಲಿ ಸಿಗುವ ಸೌತೆಕಾಯಿ ಅಲ್ಲ. ಅದು ಪರಿಮಳ ಚೆನ್ನಾಗಿರುತ್ತೆ ಅಂತ ಅದನ್ನೇ ಬಳಸಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ಒಂದು ಗಮನಿಸಿ, ಅಕ್ಕಿಯನ್ನು ರುಬ್ಬಕ್ಕೆ ನಾನು ನೀರನ್ನು ಬಳಸಿಲ್ಲ, ಸೌತೆಕಾಯಿ ಹೋಳುಗಳನ್ನು ಹಾಕಿ ಬೀಸಿದ್ದೀನಿ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೌತೆಕಾಯನ್ನೇ ಹಾಕಿ ರುಬ್ಬಬೇಕು, ನೀರನ್ನು ಹಾಕಬಾರ್ದು. ಈಗ ಡೋ ಪ್ರಿಪೇರ್ ಮಾಡೋಕ್ಕೆ, ಇದು ದೋಸೆ ಕಾವಲಿ ಮೇಲೆ ಮಾಡುವಂಥದ್ದು. ದೋಸೆ ಕಾವಲಿಯನ್ನು ಯಾವತ್ತೂ ಸ್ಟವ್ ಮೇಲೆ ಇಡಬೇಕಿದ್ರೆ ಈ ಥರ ಬರ್ನರ್ ಕವರ್ ಆಗೋ ಹಾಗೆ ಮಧ್ಯದಲ್ಲಿ ಒಂದು ಮೆಟಲ್ ಶೀಟನ್ನು ಇಟ್ಕೋಬೇಕು. ಹೀಗೆ ಇಟ್ಕೊಂಡ್ರೆ ದೋಸೆ ಕಾವಲಿಯಲ್ಲಿ ದೋಸೆ ಮಾಡಬೇಕಿದ್ರಾದ್ರೂ ಅಥವಾ ಏನು ಮಾಡಬೇಕಿದ್ರಾದ್ರೂ ಮಧ್ಯದಲ್ಲಿ ಜಾಸ್ತಿ ಹೀಟಾಗಿ ದೋಸೆ ಸೀದೋಗುತ್ತೆ ಅಥವಾ ಮಧ್ಯದಲ್ಲಿ ಬೇಗ ಕೆಂಪಗಾಗಿಬಿಡುತ್ತೆ ಅನ್ನುವ ತಲೆ ಬಿಸಿ ಇರಲ್ಲ. ಆಮೇಲೆ ರುಬ್ಬಿ ಇಟ್ಕೊಂಡಿರುವಂತಹ ಹಿಟ್ಟಿಗೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಳಿ. ರುಚಿ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಅಷ್ಟೊತ್ತಿಗೆ ಕಾವಲಿ ಕಾದಿರುತ್ತೆ ನೋಡಿ. ಈಗ ದೋಸೆ ಕಾವಲಿ ಚೆನ್ನಾಗಿ ಕಾದಿದೆ. ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ಉಜ್ಕೊಳ್ಳಿ ನೋಡಿ. ಈ ಥರ ಫುಲ್ಲು ಸೆಟ್ ದೋಸೆ ಹಾಕಿದಂಗೆ ಮಧ್ಯದಲ್ಲಿ ಒಂದೇ ಈ ಥರ ಹಾಕ್ಕೋಬೋದು. ಒಂದು 3ರಿಂದ 4 ಸೆಕೆಂಡ್ ಬಿಟ್ಟು ತಕ್ಷಣಕ್ಕೆ ತಿರುವು ಹಾಕ್ಬಿಡ್ಬೇಕು. ಆಮೇಲೆ ಮತ್ತೆ ತಕ್ಷಣಕ್ಕೆ ತೆಗೆದು ಪ್ಲೇಟಿಗೆ ಹಾಕಿಬಿಡಬೇಕು ಅದನ್ನು. ಅದು ಒಂದೊಂದೇ ಮಾಡಿದರೆ ತುಂಬ ಲೇಟ್ ಆಗುತ್ತೆ ಅನಿಸಿದ್ರೆ ಈ ಥರ 4 ಈ ಥರ ಮಾಡ್ಕೊಳ್ಬೋದು. ಇದಕ್ಕೆ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದರೆ ಕ್ಯಾಸ್ಟ್ ಐರನ್ ತವನೇ ತೊಗೊಳ್ಳಿ. ನಾನ್ ಸ್ಟಿಕ್ ತವ ತೊಗೊಂಡ್ರೆ ಚೆನ್ನಾಗಿ ಬರಲ್ಲ ಇದು. ಅದು ಬಿಸಿ ಇರಬೇಕಿದ್ರೇ ಈ ಥರ ಸೌಟಲ್ಲಿ ಒಂದು ಸ್ವಲ್ಪ ಹೀಗೆ ಪೀಸ್ ಮಾಡ್ಕೊಳ್ಳಿ. ಅದನ್ನು ಒಂದು ಸ್ವಲ್ಪ ಅದರಲ್ಲೇ ಕಲಸಿದ ಹಾಗೆ ಮಾಡ್ಕೊಳ್ಳಿ. ಅದು ಆರುತ್ತೆ. ಒಂದು ಸ್ವಲ್ಪ ಬಿಸಿ ಇರುವಾಗ ನಮ್ಮ ಕೈಯಲ್ಲಿ ಮುಟ್ಟಕ್ಕಾಗತ್ತೆ ಅನ್ನುವಾಗ ಕೈಯಲ್ಲಿ ಅದನ್ನು ನೀಟಾಗಿ ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ಥರನೇ ಮಾಡ್ಕೋಬೇಕು. ಒಂದು ಡೋ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಪೀಸೆಲ್ಲ ಇದ್ದರೆ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಹೇಗಿರುತ್ತೆ ಅಂತ. ಈ ಥರ ನೀಟಾಗಿ ಕಲಿಸ್ಬೇಕು, ಒಂದು ಹೋಳೆಲ್ಲ ಇರಬಾರ್ದು. ತಳದ ಕಡಾಯಿಯಲ್ಲಿ ರುಬ್ಬಿದ ಹಿಟ್ಟನ್ನು ಹಾಕಿ ಗೊಟಾಯಿಸ್ಕೊಂಡು ಸಹ ಈ ರೀತಿ ಡೋವನ್ನು ಪ್ರಿಪೇರ್ ಮಾಡ್ಕೋಬಹುದು. ತಳದ ಕಡಾಯಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಇದು ಮನೆಯಲ್ಲಿ ಮಾಡಿಸ್ಕೊಂಡು ಬಂದಿರುವಂತಹ ಕೊಬ್ಬರಿ ಎಣ್ಣೆ ಕಾಯ ಅಷ್ಟರಲ್ಲಿ ಒಂದು ನೋಡಿ ಇಷ್ಟು ದೊಡ್ಡ ತೂತಿಂದು ಬಿಲ್ಲೆ ತೊಗೋಬೇಕು ಚಕ್ಲಿ ಒರಳಿಗೆ ಹಾಕೋಕ್ಕೆ. ಆಮೇಲೆ ಹಿಟ್ಟು ಈ ಥರ ಚೆನ್ನಾಗಿ ನಾದಿ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಚಕ್ಲಿ ಒರಳಿಗೆ ಹಾಕಿ ಮುತ್ಲೆ ಹಾಕ್ಕೊಂಡು ಇದನ್ನು ಡೈರೆಕ್ಟಾಗಿ ಕಡಾಯಿಯಲ್ಲೇ ಸುತ್ತೋದು, ಈ ಥರ ಬಿಡೋದು ಒಳ್ಳೆಯದು. ನಾವು ಪ್ಲೇಟಲ್ಲಿ ಅಥವಾ ಇನ್ನೇತರಲ್ಲಾದ್ರೂ ಈ ಥರ ಪ್ರೆಸ್ ಮಾಡಿಕೊಂಡು ಮತ್ತೆ ಅದನ್ನು ಬಿಸಿ ಎಣ್ಣೆಗೆ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಈ ಥರ ಡೈರೆಕ್ಟಾಗಿ ಒತ್ತಿಬಿಡೋದು ಒಳ್ಳೆಯದು. ಒತ್ತಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ಮಾತ್ರ ತಿರುವು ಹಾಕೋಕ್ಕೆ ಬರುತ್ತೆ, ಅಲ್ಲಿ ತನಕ ತಿರುವು ಹಾಕೋಕ್ಕೆ ಬರಲ್ಲ. ಈ ಸೌತೆಕಾಯಿ ಕರಿಯನ್ನು ಸಾಮಾನ್ಯವಾಗಿ ದೀಪಾವಳಿ ಹಬ್ಬ ಆದಮೇಲೆ ನಮ್ಮ ಕಡೆ ಅಂದರೆ ಮಲೆನಾಡಲ್ಲಿ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಈ ಕಡೆ ಸಾಮಾನ್ಯವಾಗಿ ನಾವೆಲ್ಲರ ಮನೆಯಲ್ಲೂ ಮಾಡಿ ಇಟ್ಕೊಳ್ತೇವೆ. ಇದನ್ನು ತುಂಬ ದಿನ ಇಡ್ಬೋದು, 1 ತಿಂಗಳ ತನಕ ಎಲ್ಲ ಇಡ್ಬೋದು ನೋಡಿ. ಈಗ ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಇಷ್ಟು ಗಟ್ಟಿ ಆದಮೇಲೆ ಅದನ್ನು ಈ ಥರ ತಿರುವು ಹಾಕ್ಕೋಬೇಕು. ಅದು ಒಂದಕ್ಕೊಂದು ಕೂಡ್ಕೊಂಡೇ ಇರುತ್ತಲ್ಲ, ಅದಕ್ಕಾಗಿ ತಿರುವು ಹಾಕಿನೇ ಬೇಯಿಸ್ಬೇಕಾಗತ್ತೆ. ಹೀಗೆ ಒಂದು 4-5 ಸಲ ತಿರುವು ಹಾಕಬೇಕಾಗತ್ತೆ. ನೋಡಿಕೊಂಡು ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕನೂ ಅದನ್ನು ಬೇಯಿಸಬೇಕಾಗುತ್ತೆ ನೋಡಿ. ಅದು ಬೆಂದ ಮೇಲೆ ಕ್ರಿಸ್ಪಿ ಆದಮೇಲೆ ಎಣ್ಣೆ ಬಂಡಿಯಲ್ಲಿ ಬಬಲ್ಸ್ ಬರೋದೆಲ್ಲ ಕಡಿಮೆ ಆಗಿಬಿಡುತ್ತೆ. ಬಬಲ್ಸ್ ಬರೋದೆಲ್ಲ ಕಡಿಮೆ ಆದಮೇಲೆ ನೋಡಿ ಈ ಹದಕ್ಕೆ ಬೇಯಿಸ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಆಗಿ ನೋಡಿ. ಕುರುಮ್ ಕುಕುಂಬರ್ ಕರೆ ರೆಡಿ ಆಗಿದೆ. ಈಗ ನಾವು ಇದೇ ಡೋವನ್ನು ಉಪಯೋಗಿಸ್ಕೊಂಡು ಸೌತೆಕಾಯಿ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ. ಅದೇ ಡೋ ನೋಡಿ, ಈ ಥರ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಈ ಥರ ಒಂದು ಸಿಲಿಕಾನ್ ಶೀಟಲ್ಲಿ ಅದನ್ನು ಪ್ರೆಸ್ ಮಾಡ್ಕೊಳ್ತೇನೆ. ಹೀಗೆ ಪೂರಿ ಹೇಗೆ ಲಟ್ಟಿಸ್ತೇವೋ ಹಾಗೆ ಲಟ್ಟಿಸಿಟ್ಕೊಳ್ತೇನೆ. ಅಷ್ಟೊತ್ತು ಎಣ್ಣೆ ಅಂತೂ ಕಾದಿದ್ದೇ ಇದೆ, ಅದಕ್ಕಾಗಿ ಮತ್ತೆ ಎಣ್ಣೆ ಕಾಯಿಸೋದು ಇದು ಏನಿಲ್ಲ. ಅದೇ ಎಣ್ಣೆಯಲ್ಲಿ ಸೇಮ್ ಆಗಿ ಮಾಡ್ತಾ ಇದ್ದೇನೆ ನಾನು ನೋಡಿ. ಎಣ್ಣೆ ಕಾದಾದಮೇಲೆ ಈ ಥರ ಲಟ್ಟಿಸಿಟ್ಕೊಂಡಿರುವಂತಹ ಸೌತೆಕಾಯಿ ಪೂರಿಯನ್ನು ಈ ಥರ ನೋಡಿ ಹೀಗೆ ಸ್ವಲ್ಪ ಮೇಲಿಂದ ನಿಧಾನವಾಗಿ ತಟ್ಟಿ ಬೇಯಿಸಬೇಕು. ಚೆನ್ನಾಗಿ ಉದ್ಕೊಳ್ಳುತ್ತೆ, ಉಬ್ಬಿ ಬರುತ್ತೆ ನೋಡಿ. ಈಗ ಪೂರಿ ತಿನ್ನೋಕ್ಕೆ ತುಂಬ ಟೇಸ್ಟು. ಮಾಮೂಲಿ ಗೋಧಿ ಪೂರಿಗಿಂತ ತುಂಬ ಚೆನ್ನಾಗಿರುತ್ತೆ, ಅಕ್ಕಿ ಮತ್ತು ಸೌತೆಕಾಯಿ ಹಾಕಿರೋದಕ್ಕೆ. ಇದು ಯಾವುದಾದ್ರೂ ಚಟ್ನಿ ಅಥವಾ ಸಾಂಬಾರು ಜೊತೆ ತಿನ್ಬೋದು. ಈ ಪೂರಿಯನ್ನು ತುಂಬ ದಿನ ಇಟ್ಕೊಳ್ಳಿಕ್ಕೆಲ್ಲ ಬರಲ್ಲ, ಬಿಸಿ ಮಾಡಿ ತಿನ್ನೋದು.
ಆಮೇಲೆ ಇದಕ್ಕೆ ಹೆಸರು ಕಾಳು ಪಾಯಸ ಅಥವಾ ಹೆಸರು ಬೇಳೆ ಪಾಯಸ ಇದು ಸಹ ಕಾಂಬಿನೇಷನ್ ಆಗುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಬಿಸಿ ಬಿಸಿ ಸೌತೆಕಾಯಿ ಪೂರಿ ರೆಡಿಯಾಗಿದೆ. ನಾನು ಇದನ್ನಲ್ಲಿ ಸಾಂಬಾರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಇದು ಖಾರದ ಜೊತೆನೇ ಇಷ್ಟಪಡ್ತಾರೆ, ಸೊ ಸಾಂಬಾರು ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಚಟ್ನಿ ಸಹ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಧನ್ಯವಾದಗಳು.